ಬುಕ್ಕಾಪಟ್ಟಣ ಚಿಂಕಾರ ವನ್ಯಜೀವಿ ಧಾಮದಲ್ಲಿ ಕಾಡು ಹಂದಿ ಬೇಟೆಗೆ ಬಂದವರ ಎಡೆಮುರಿ ಕಟ್ಟಿದ ಅರಣ್ಯ ಇಲಾಖೆ ಸಿಬ್ಬಂದಿ. ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣದ ಚಿಂಕಾರ ವನ್ಯಜೀವಿ ಧಾಮದಲ್ಲಿ ಕಾಡು ಹಂದಿಯನ್ನ ಬೇಟೆಯಾಡಲು ಬಂದಿದ್ದ ಮಧುಗಿರಿ ತಾಲೂಕು ಬಡವನಹಳ್ಳಿ ಸಮೀಪದ ತಿಪ್ಪನಹಳ್ಳಿ ಗ್ರಾಮದ 18 ಜನರನ್ನ ಮತ್ತು ಮಾರಕ ಅಸ್ತ್ರಗಳು, ಬೇಟೆಗೆ ಬಳಸಲಾದ ಬಲೆಗಳು ಹಾಗೂ ಒಂದು ಟಾಟಾ ಎಸಿ ಸಮೇತ ಹಲವರನ್ನ ಬಂಧಿಸಿ ಅರಣ್ಯ ಇಲಾಖೆ ಬಹುದೊಡ್ಡ ತಂಡವನ್ನ ಎಡೆಮುರಿ ಕಟ್ಟುವ ಕೆಲಸವನ್ನ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ಬುಕ್ಕಾಪಟ್ಟಣ ವನ್ಯಜೀವಧಾಮದಲ್ಲಿ ಕಾಡು ಪ್ರಾಣಿಗಳ ಬೇಟೆ ಅವಾಚ್ಯವಾಗಿ ನಡೆಯುತ್ತಿದ್ದು, ಇವುಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಸನ್ನದ್ಧಗೊಂಡಿತ್ತು. ಅರಣ್ಯ ಇಲಾಖೆಯ ಪ್ರಾಣಿಗಳನ್ನ ರಕ್ಷಿಸಲು ಹಾಗೂ ವನ್ಯಮೃಗಗಳ ರಕ್ಷಣೆಗಾಗಿ ಹಲವು ಕ್ರಮಗಳನ್ನ ಕೈಗೊಂಡ ಅರಣ್ಯ ಇಲಾಖೆ ಕಣ್ಣು ತಪ್ಪಿಸಿ ಹಲವರು ಬೇಟೆಯಾಡುತ್ತಿರುವುದು ಇಲಾಖೆಯ ಗಮನಕ್ಕೆ ಬರುತ್ತಿದ್ದಂತೆ ಸಿನಿಮೆಯ ರೀತಿಯಲ್ಲಿ ರಾತ್ರಿ 3 ಗಂಟೆ ಸುಮಾರಿನಲ್ಲಿ ಕಾರ್ಯಾಚರಣೆಗಿಳಿದ ಅರಣ್ಯ ಇಲಾಖೆ ಕಾಡು ಹಂದಿ ಕಳ್ಳ ಬೇಟೆಗೆ ಬಂದ ತಂಡವನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಕಾರ್ಯಾಚರಣೆಯಲ್ಲಿ ವಲಯ ಅರಣ್ಯ ಅಧಿಕಾರಿ ಚಂದನ್ ಕುಮಾರ್ ರವರು ಮಾರ್ಗದರ್ಶನದಲ್ಲಿ ಉಪವಲಯ ಅರಣ್ಯ ಅಧಿಕಾರಿ ಕಿರಣ್ ರವರ ನೇತೃತ್ವದಲ್ಲಿ ರೇವಣಸಿದ್ದಪ್ಪ, ಕಾಳಗಿ, ಪರಶುರಾಮ, ನವೀನ್ ಕುಮಾರ್, ಹರೀಶ್ ಪುಟ್ಟಸ್ವಾಮಿ, ಗುರುವಯ್ಯ, ನಾಗರಾಜ್ ಸೇರಿದಂತೆ ಹಲವರು ಹಾಜರಿದ್ದರು. ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ ಸಿಬ್ಬಂದಿಗಳನ್ನು ಸಾರ್ವಜನಿಕರು, ಪರಿಸರ ಪ್ರೇಮಿಗಳನ್ನ ಅಭಿನಂದಿಸಿದ್ದಾರೆ.